ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಮಂಡ್ಯ ಡಿಸ್ಟಿಕಲ್ಲಿರೋ ಒಂದು ಅದ್ಭುತವಾದ ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಈ ರಸ್ತೆ ಏನಿದೆ, ಇದು ಫಾರ್ಮ್ ಹೌಸ್ಗೆ ಹೋಗ್ಬೇಕಾಗೋ ರಸ್ತೆ. ಇದು 15 ಫೀಟ್ ರೋಡು, ಲಾಸ್ಟ್ 300 ಮೀಟ್ರು ಈ ಥರ 15 ಫೀಟ್ ಮಡ್ ರೋಡ್ ಇದೆ. ಅದರ ಅಂಟಿಲ್ ಫಾರ್ಮ್ ಹೌಸ್ ಟಾರ್ ರೋಡ್ ಇದೆ. ನಾನು ಹೇಳಿದ್ನಲ್ಲ, 15 ಫೀಟ್ ಲಾಸ್ಟ್ 300 ಮೀಟ್ರ್ ಮಾತ್ರ ಈ ಥರ ಮಡ್ ರೋಡ್ ಇದೆ. ನಾನು ಫಸ್ಟೇ ರಸ್ತೆ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನೀವು ತುಂಬ ಜನ ವಿಸಿಟ್ ಮಾಡಿದ್ಮೇಲೆ ರಸ್ತೆ ನೀವು ಸರಿಯಾಗಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳೋದು ತುಂಬ ಜನ ಹೇಳಿದ್ದಾರೆ ನನಗೆ. ಸೊ ಅದಕ್ಕೋಸ್ಕರನೇ ಫಸ್ಟೇ ನಾನು ರಸ್ತೆ ತೋರಿಸ್ತಾ ಇದ್ದೀನಿ. ಈ ಥರ ತೋಟದೊಳಗಡೆ 15 ಫೀಟು ಮಡ್ ರೋಡ್ ಇದೆ, ಒಂದು 300 ಮೀಟ್ರು. ಆ ಮಡ್ ರೋಡ್ ಆದ ತಕ್ಷಣ ಸಿಗುತ್ತೆ ಫಾರ್ಮ್ ಹೌಸು. ಈ ಥರ ಒಂದು 300 ಮೀಟ್ರ್ ಮಡ್ ರೋಡ್ ಬಂದಮೇಲೆ ಈ ಥರ ಸಿಗೋದೆ ಫಾರ್ಮ್ ಹೌಸು. ಈ ಫಾರ್ಮ್ ಹೌಸ್ ಬಂದುಬಿಟ್ಟು ಟೋಟಲ್ ಲ್ಯಾಂಡ್ ಎಕ್ಸ್ಟೆಂಟು 5 ಎಕರೆ 16 ಕುಂಟೆ ಬರುತ್ತೆ. 4 ಎಕರೆ 16 ಕುಂಟೆ ಪೇಪರು, 1 ಎಕರೆ ಎಕ್ಸಸ್ ಲ್ಯಾಂಡು ಖರಾಬು. ಫುಲ್ಲಿ ಟೋಟಲ್ 5 ಎಕರೆ 16 ಕುಂಟೆಗೂ ಈ ಥರ ವಾಲ್ ಕಾಂಪೌಂಡ್ ಹಾಕಿದ್ದಾರೆ. ಕಂಪ್ಲೀಟ್ ಏರಿಯಾ ಕಾಂಪೌಂಡ್ ಇದೆ. ಈಗೇನು ನಾವು ನೋಡ್ತಾ ಇದ್ದೀವಲ್ಲ, ಇದು ಎಂಟ್ರಿ ಗೇಟು. ಒಳಗಡೆ ಎಂಟ್ರಿ ಆದ ತಕ್ಷಣವೇ ಸಪೋಟ ಗಿಡಗಳು. ಇದೊಂಥರ ಕಂಪ್ಲೀಟ್ ಫಾರ್ಮ್ ಹೌಸ್, ಅಂದರೆ ಎಲ್ಲ ಥರದ ಹಣ್ಣಿನ ಗಿಡಗಳು ಇರೋವಂಥ ಫಾರ್ಮ್ ಹೌಸು. 4 ಎಕರೆ 16 ಕುಂಟೆ ಪೇಪರು, 1 ಎಕರೆ ಖರಾಬು, ಟೋಟಲ್ 5 ಎಕರೆ 16 ಕುಂಟೆ. ನೋಡಿ, ಈ ಲೆಫ್ಟ್ ಸೈಡ್ ಏನಿದೆಯಲ್ಲ, ಇದು ಫಾರ್ಮ್ ಹೌಸು. ಈ ಫಾರ್ಮ್ ಹೌಸ್ ಬಂದುಬಿಟ್ಟು 20 ಅಡಿಗೆ 100 ಅಡಿ ಉದ್ದ ಇದೆ. ಒಂದು 2 ನೋಡಿ ಸಪ್ರೇಟ್ TC ಕೂಡ ಇದೆ ಈ ಫಾರ್ಮ್ ಹೌಸ್ಗೆ. ಬಾಳೆ ಹಾಕಿದ್ದಾರೆ. ಒಂದು 4 ರೂಮ್ ಸಪ್ರೇಟ್ ರೂಮ್ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾ ಜೊತೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ನೋಡಿ, ಇದೆಲ್ಲ ಸಪ್ರೇಟ್ ರೂಮ್ಗಳು. ಬಂದಾಗ ಸ್ಟೇ ಆಗೋದಕ್ಕೆ, ಫ್ಯಾಮಿಲಿ ಸಮೇತ ಬಂದಾಗ ಸ್ಟೇ ಆಗೋದಕ್ಕೆ ಸಪ್ರೇಟ್ 4 ರೂಮ್ ಇಟ್ಟಿದ್ದಾರೆ. ಅದನ್ನು ಬಿಟ್ಟು ಒಂದು ಕಾರ್ ಪಾರ್ಕಿಂಗ್ ಏರಿಯಾ ಕೂಡ ಮಾಡಿದ್ದಾರೆ. ಅದನ್ನು ಸದ್ಯಕ್ಕೆ ಸ್ಟೋರೇಜ್ ಏರಿಯಾ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಕಾರ್ ಪಾರ್ಕಿಂಗ್ ಏರಿಯಾ. ಸದ್ಯಕ್ಕೆ ಎಳ್ನೀರನ್ನ ಸ್ಟೋರೇಜ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ನೋಡಿ, ಇದು ಆ ಸ್ವಿಮ್ಮಿಂಗ್ ಪೂಲು. ಸದ್ಯಕ್ಕೆ ನೀರಿಲ್ಲ, ಖಾಲಿದೆ. ಓನರ್ ಬಂದಾಗ ಮಾತ್ರ ತುಂಬಿಸ್ಕೊಂಡು ಸ್ವಿಮ್ಮಿಂಗ್ ಮಾಡೋ ಥರ ಇಟ್ಕೊಂಡಿದ್ದಾರೆ. ಇನ್ನು ತೋಟದ ವಿಷಯಕ್ಕೆ ಬಂದರೆ, ಓವರಾಲ್ ಈ ತೋಟದಲ್ಲಿ 330 ತೆಂಗಿನ ಗಿಡಗಳಿದೆ, ಮತ್ತು 200 ಮಾವಿನ ಗಿಡಗಳು. ಮಾವಿನ ಗಿಡಗಳಂದರೆ ಎಲ್ಲ ಥರದ ಮಾವಿನ ಹಣ್ಣಿನ ಗಿಡಗಳು ಇದ್ದಾವೆ. ಒಂದು 35 ಸಪೋಟ ಗಿಡಗಳು, ಒಂದು 35 ಲೆಮನ್ ಗಿಡಗಳು, ಮತ್ತು 20 ಸ್ವೀಟ್ ಲೆಮನ್ನು, ಮತ್ತು ಬಟರ್ ಫ್ರೂಟ್ ಗಿಡಗಳು, ಗವಾ ಫ್ರೂಟ್ ಗಿಡಗಳು ಒಂದು 20-30 ಇದೆ. ಮತ್ತು ಕರಿ ಲೀವ್ಸ್ ಪ್ಲ್ಯಾಂಟ್ಸ್ ಇದೆಯಲ್ಲ, ಅದೊಂದು 15 ಇದೆ. ಮತ್ತು ಇಳ್ಳೆಕಾಯಿ ಗಿಡಗಳು 15 ಇದೆ, ಅದೊಂದು 15-20 ಇದೆ. ಮತ್ತು ವಾಟರ್ ಆಪಲ್ ಅಂತ ಬರುತ್ತೆ, ಅದೊಂದು 10-12 ಗಿಡಗಳಿದ್ದಾವೆ. ಮತ್ತು ಕ್ಯಾಶ್ಯೂ ಅದೊಂದು 4-5 ಗಿಡ ಇದೆ. ಇದೇ ಥರ ಆಲ್ಮೋಸ್ಟ್ ಎಲ್ಲ ಥರದ ಹಣ್ಣಿನ ಗಿಡಗಳು ಇದೆ. ಮರಗಳಂತೂ ಎಲ್ಲ ಒಂದು 6-7 ವರ್ಷದ ತೆಂಗಿನ ಮರಗಳು ಎಲ್ಲ ಇವಾಗ ಒಂದು ವರ್ಷದಿಂದ ಫಲ ಬಿಡ್ತಾರಂಥ ಮರಗಳು. ಮಾವಿನ ಗಿಡಗಳು ಅಷ್ಟೇ, ಎಲ್ಲ ಒಂದು 6-7 ವರ್ಷ ಮರಗಳು. ತುಂಬ ಚೆನ್ನಾಗಿರೋ ಅಚ್ಚುಕಟ್ಟಾಗಿ ತೋಟ ಮಾಡಿದ್ದಾರೆ. ಓವರಾಲ್ ತೋಟಕ್ಕೂ ವಾಲ್ ಕಾಂಪೌಂಡ್ ಇದೆ, ಹೇಳಿದ್ನಲ್ಲ ನಿಮಗೆ. ಆ ಥರ RCC ವಾಲ್ ಕಾಂಪೌಂಡ್ ಮಾಡಿದ್ದಾರೆ, ಫುಲ್ 5 ಎಕರೆ 16 ಕುಂಟೆಗೇನು. ಈ ತೋಟದಲ್ಲಿ ಇಂಥ ಗಿಡ ಇಲ್ಲ ಅನ್ನೋ ಥರ ಇಲ್ಲ, ಎಲ್ಲ ಥರ ಗಿಡಗಳು ಹಾಕಿ ಫಾರ್ಮ್ ಹೌಸ್ ಮಾಡಿದ್ದಾರೆ ಅವರು. ಒಂದು ಫಾರ್ಮ್ ಹೌಸ್ ಯಾವ ಥರ ಇರಬೇಕು 100% ಶೂರ್ ಅದೇ ಥರ ಇದೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ. ನಮ್ಮ ಮಂಡ್ಯ ಬಸ್ ಸ್ಟಾಪಿಂದ 8 ಕಿಲೋಮೀಟರ್ಸ್ ಆಗುತ್ತೆ. ಟಾರ್ ರೋಡಿಂದ 1 ಕಿಲೋಮೀಟ್ರು ಈ ಪ್ರಾಪರ್ಟಿಗೆ. ಲಾಸ್ಟ್ 300 ಮೀಟ್ರ್ ಮಡ್ ರೋಡ್ ಇದೆ. ನಮ್ಮ ಬೆಂಗಳೂರಿಂದ 108 ಕಿಲೋಮೀಟರ್ಸ್ ಆಗುತ್ತೆ, 108 ಕಿಲೋಮೀಟರ್ಸು. ರೆಡಿ ಫಾರ್ಮ್ ಹೌಸ್ ಇದೆ. ಟೋಟಲ್ಲು ಹೇಳ್ದಂಗೆ 5 ಎಕರೆ 16 ಕುಂಟೆ ದೊಡ್ಡ ಜಾಗ. ಯಾರಾದರೂ ದೊಡ್ಡದಾಗಿ ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತಿರೋರಿಗೆ ಯೂಸ್ ಆಗುತ್ತೆ. ಮಾವಿನ ಹಣ್ಣು ತುಂಬ ಎಲ್ಲ ಆಲ್ರೆಡಿ ಕೊಯ್ಲು ಮಾಡಿಬಿಟ್ಟಿದ್ದಾರೆ. ಯಾವ ಗಿಡದಲ್ಲೂ ಮಾವಿನ ಹಣ್ಣಿಲ್ಲ. ಚೆನ್ನಾಗಿ ತುಂಬ ಒಳ್ಳೆ ಫಸಲು ಬಿಟ್ಟಿತ್ತಂತೆ. ನೋಡಿ, ಅಲ್ಲೆಲ್ಲ ಒಂದೊಂದು ಮಾತ್ರ ಬಿಟ್ಟಿಂಗ್ ಉಳಿಸ್ಕೊಂಡಿದ್ದಾರೆ, ಮಿಕ್ಕಿದ್ದೆಲ್ಲ ಕೊಯ್ಲು ಮಾಡಿಬಿಟ್ಟಿದ್ದಾರೆ. ಎಳ್ಳೀರು ಅಷ್ಟೇ, ಆಲ್ಮೋಸ್ಟ್ ಎಳ್ಳೀರಿಗೆ ಕೊಟ್ಬಿಟ್ಟಿದ್ದಾರೆ, ಅದು ಎಲ್ಲ ಕೊಯ್ಲು ಮಾಡಿಬಿಟ್ಟಿದ್ದಾರೆ.
ಒಂದು ಉತ್ತಮ ಆದಾಯ ಬರುವಂಥ ತೋಟ ಕೂಡ ಇದು. ಅಂದಾಜು ಎಷ್ಟು ಬರುತ್ತೆ ಅಂತ ಇನ್ನು ಹೇಳಿಲ್ಲ ಅವರು, ಒಂದು ವರ್ಷಕ್ಕೆ ಏನು ಆದಾಯ ಬರುತ್ತೆ ಅಂತ. ನನ್ನ ಪ್ರಕಾರ ಒಂದು 25-30 ಲಕ್ಷ ಆದಾಯ ಬರ್ಬೋದು ಈ ತೋಟದಲ್ಲಿ. ಸಂಪೂರ್ಣ ಜಾಸ್ತಿ ಮೇಜರ್ ಮ್ಯಾಂಗೋ ಮತ್ತು ತೆಂಗಿದೆ. ಟೋಟಲ್ ಈ ತೋಟದಲ್ಲಿ 3 ಬೋರ್ವೆಲ್ ಇದೆ. ಸಪ್ರೇಟ್ ತೋಟಕ್ಕೆ ಅಂತಲೇ ಒಂದು TC ಇದೆ. ಜಾಕ್ ಫ್ರೂಟ್ ಗಿಡಗಳು ಒಂದು 5-6 ಇದೆ. ಹೇಳಿದಾಗೆ ಬಟರ್ ಫ್ರೂಟು ಅಂದರೆ ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಹಾಕಿದ್ದಾರೆ. ಫ್ಯಾಮಿಲಿ ಸಮೇತ ಬಂದಿರೋದಕ್ಕೆ ಒಂದು 4 ರೂಮ್ ಇದೆ ಹೇಳಿದ್ನಲ್ಲ ಫಾರ್ಮ್ ಹೌಸ್ಗೆ. ಮತ್ತು ಒಂದು ಸಿಟ್ಔಟ್ ಏರಿಯಾ ಕೂಡ ಮಾಡಿದ್ದಾರೆ. ಫೈರ್ ಕ್ಯಾಂಪ್ ಹಾಕೊಂಡು ಕೂತ್ಕೊಂಡು ಇರೋವಂಥ ಒಂದು ಸಿಟ್ಔಟ್ ಏರಿಯಾ ಕೂಡ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ. ಮತ್ತು ಈ ತೋಟದಲ್ಲಿ ಇವರು ನಾಟಿ ಕೋಳಿ ಕೂಡ ಸಾಕಿದ್ದಾರೆ. ಆಲ್ಮೋಸ್ಟ್ ಒಂದು 60-70 ನಾಟಿ ಕೋಳಿ ಇದೆ. ಯಾರಾದರೂ ಹಸು ಫಾರಮು, ಕುರಿ ಫಾರಮು ಆ ಥರ ಮಾಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆಯ ಜಾಗ. ನೋಡಿ, ಇದು ಒಂದು ಬೋರ್ವೆಲ್ಲು. ಆ್ಯಕ್ಚುಲಿ 5 ಎಕರೆ 14 ಗುಂಟೆ ತೋಟ ಫುಲ್ಲು ಬರೀ ಮರಗಳಿರೋದ್ರಿಂದ ಬೋರ್ವೆಲ್ಗಳು ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಒಂದು ಬೋರ್ವೆಲ್ ತೋರಿಸಿದ್ದೀನಿ, ಇನ್ನೆರಡು ಬೋರ್ವೆಲ್ ನೋಡ್ತೀನಿ, ಸಿಕ್ಕಿದ್ರೆ ತೋರಿಸ್ತೀನಿ. ಒಟ್ಟಾರೆ 3 ಬೋರ್ವೆಲ್ ಇದೆ ಅಂತ 100% ಶೋರ್ ಹೇಳಿದ್ದಾರೆ. ಸಪ್ರೇಟ್ TC ಕೂಡ ಇದೆ. ನೋಡಿ, ಹೇಳಿದ್ನಲ್ಲ ಮರಗಳು ಅಷ್ಟೇ, 6-7 ವರ್ಷದ ಮರಗಳು, ಈಗ 1-2 ವರ್ಷದಿಂದ ಫಲ ಬಿಟ್ಟಿರೋಂಥ ಮರಗಳು, ಸೀಬೆ ಗಿಡಗಳಿದೆ, ಎಲ್ಲ ಹಣ್ಣಿನ ಗಿಡಗಳು ಇದೆ. ನೋಡಿ, ಇದು ಸ್ವೀಟ್ ಲೆಮನ್ ಅಂದರೆ ಆರೆಂಜ್ ಥರ ಹಣ್ಣಿನ ಗಿಡ. ಫುಲ್ ಟೋಟಲ್ ಓವರಾಲ್ ತೋಟಕ್ಕೂ ಪೈಪ್ಲೈನ್ ಮಾಡಿದ್ದಾರೆ. ಒಂದು ಸ್ವಲ್ಪ ಡ್ರಿಪ್ ಇರಿಗೇಷನ್ ಕೂಡ ಮಾಡಿದ್ದಾರೆ ಗಿಡಗಳಿಗೆ. ಇದೆಲ್ಲ ಚಿಕ್ಕು ಫ್ರೂಟ್ಸು. ವ್ಯವಸಾಯ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೇರಳೆ ಹಣ್ಣಿನ ಮರಗಳು ಒಂದು 5-6 ಇದ್ದಾವೆ. ಮತ್ತು ಸ್ಟಾರ್ ಫ್ರೂಟ್ ಅಂತಾರಲ್ಲ, ಅದೊಂದು 5-6 ಗಿಡಗಳಿದ್ದಾವೆ. ನೋಡಿ, ಲೈನಿಗೆ ಸಾಲಾಗಿ ಜಾಗ ಬಿಟ್ಟು ತುಂಬ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡಿದ್ದಾರೆ. ವ್ಯವಸಾಯ ಅಭಿರುಚಿ ಇರುವಂಥ ಮಾಡಿರೋ ಫಾರ್ಮ್ ಹೌಸು. ಎಳ್ಳಿರಂತೂ ಗೊಂಚಲ ಹಂಗಂಗೆ ಇದೆ. ಅಲ್ಲಲ್ಲೇ ಕೂತ್ಕೊಳ್ಳೋದಕ್ಕೆ ತೋಟದ ಮಧ್ಯದಲ್ಲಿ ಸಿಟ್ಟಿಂಗ್ ಏರಿಯಾಗಳು ಕೂಡ ಮಾಡಿದ್ದಾರೆ. ನೋಡಿ, ಇದು ನೇರಳೆ ಮರ. ಈ ಥರದೊಂದು 5-6 ಮರ ಇದೆ ನೇರಳೆ ಮರ, ದೊಡ್ಡದು. ನೀವು ಎಳ್ಳೆ ನೋಡ್ತಿರ್ಬೋದು, ಎಲ್ಲ ಮರದಲ್ಲೂ ತೂಗ್ತಿದೆ. ಮರಗಳು ಚಿಕ್ಕದಾದರೂ ಕೆಲವೊಂದರಲ್ಲಿ ಎಳ್ನೀರು ಕೊಯ್ಲು ಮಾಡಿದ್ದಾರೆ, ಕೆಲವೊಂದರಲ್ಲಿ ಇಲ್ಲ. ಇದು ನೋಡಿ, ಇದು ನೇರಳೆ ಮರನೇ. ಒಂದು 3 ನೇರಳೆ ಮರ ಒಟ್ಟಿಗೆ ಇದೆ. ಇದು ಆಲ್ಮೋಸ್ಟ್ ತೋಟದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಗಿಡಗಳನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೂ ಏನೋ ಹೆಚ್ಚಿನ ಮಾಹಿತಿ ಬೇಕಂದ್ರೆ ದಯವಿಟ್ಟು ನಾನು ವಿಡಿಯೋದಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ಸಿಟ್ಟಿಂಗ್ ಏರಿಯಾ. ಫೈರ್ ಕ್ಯಾಂಪ್ ಹಾಕೊಂಡು ಕೂತ್ಕೋತಾರಲ್ಲ, ಆ ಥರ ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿಟ್ಟಿಂಗ್ ಏರಿಯಾ. ಫ್ಯಾಮಿಲಿ ಸಮೇತ ಕೂತ್ಕೊಂಡು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು. ಇದೇ ರೀತಿ ನಿಮ್ಮ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.